ಸಾಮಾಜಿಕ ನ್ಯಾಯ ಪರಿಕಲ್ಪನೆಗೆ ಇಂದಿನ ಮಾಧ್ಯಮಗಳು ಸಂವೇದನಾಶೀಲವಾಗಿದೆಯೇ ಅನ್ನೋಂಥ ಪ್ರಶ್ನೆಯನ್ನು ಮುಂದಿಟ್ಟು ನಡೀತಾ ಇರುವಂಥ ಈ ವಿಚಾರಶೀಲತೆಗಳ ವೇದಿಕೆಯ ಮೇಲೆ ಜೊತೆಗಿರುವಂಥ ಮತ್ತು ಈಗಾಗಲೇ ಉದ್ಘಾಟಕರಾಗಿ ಮಾತಾಡಿದಂಥ ನಮ್ಮ ನಡುವಿನ ಅಪರೂಪದ ಬುದ್ಧಿಜೀವಿಯಾಗಿರುವಂಥ ಒಂದು ಆರ್ಗ್ಯಾನಿಕ್ ಬುದ್ಧಿಜೀವಿಯಾಗಿರುವಂಥ ಅಂತಲೇ ಹೇಳಬೇಕಾಗುತ್ತೆ ಅವರಿಗೆ ಪುರುಷೋತ್ತಮ ನಿಮ್ಮನೆಯವರು. ಹಾಗೂ ತುಂಬ ಸಂತೋಷ ಆಗುತ್ತೆ ರಮೇಶ್ ಅವರು ಈ ವಿಶ್ವವಿದ್ಯಾನಿಲಯದ ಮುಖ್ಯಕುಲಪತಿಗಳಾಗಿರೋದನ್ನು ಈ ವೇದಿಕೆ ಮೇಲೆ ನೋಡಬೇಕು. ಆ ನಂತರ ಹಾಗೆಯೇ ನಮ್ಮ ಜೊತೆಗೆ ಮಾಧ್ಯಮ ಅಕಾಡೆಮಿಯ ಎಲ್ಲ ಸಿಬ್ಬಂದಿ ಕೂಡ ಜೊತೆಗಿದ್ದಾರೆ. ಹಾಗೂ ತಾವಿದ್ದೀರಿ ಎಲ್ಲಕ್ಕೂ ಮಿಗಿಲಾಗಿ ಮಾಧ್ಯಮ ವಿದ್ಯಾರ್ಥಿಗಳು ಇದು ಯಂಗ್ಸ್ಟರ್ಸ್ ಫ್ಯೂಚರ್ ಇಂಡಿಯಾ ಅಂತ ಕರಿಬೋದಾದಂಥ ನೀವಿದ್ದೀರಿ. ಇನ್ನೆಲ್ಲರನ್ನು ಹೊಂದಿಸ್ತಾ ನನ್ನ ಮಾತುಗಳನ್ನು ಆರಂಭ ಮಾಡಬೇಕು. ಮೊದಲನೇದಾಗಿ ಇವತ್ತಿನ ಕಮ್ಯುನಿಕೇಷನ್ ಏನು ಕರಿತೀವಿ ನಾವು, ಅಥವಾ ಮಾಸ್ ಕಮ್ಯುನಿಕೇಷನ್ ಅಂತ ಏನು ಕರಿತೀವಿ, ಒಟ್ಟಾರೆಯಾಗಿ TRP ನಿರ್ದೇಶಿತವಾಗಿರುವಂಥ ಕಾಲಘಟ್ಟದಲ್ಲಿ ಮತ್ತು ಸಂವೇದನಾಶೀಲತೆ ಸಂವಹನಕ್ಕೆ ರೀಲುಗಳಿಗೆ ಕೇವಲ 30 ಸೆಕೆಂಡ್ ಅಥವಾ 1 ನಿಮಿಷಕ್ಕೆ ಮಿತಿಗೊಂಡಿರುವಂಥ ಒಂದು ಬಿಕ್ಕಟ್ಟಿನ ಸಂವಹನ ಬಿಕ್ಕಟ್ಟಿನ ಈ ಹೊತ್ತು ಇಲ್ಲಿ ನಾವು ಭಾಳ ಮುಖ್ಯವಾದಂಥ ವಿಷಯವನ್ನು ಮುಂದಿಟ್ಕೊಂಡಿದ್ದೀವಿ. ಸಾಮಾಜಿಕ ನ್ಯಾಯ 1990ರವರೆಗೆ ಒಂದು ಮಾತಾಡುವಂಥ ಮ್ಯಾಟರ್ ಆಗಿದೆ. 90ರ ನಂತರ ಮತ್ತು ಇವತ್ತಿನವರೆಗೆ ಆಗಿರುವಂಥ ಪಲ್ಲಟಗಳನ್ನು ನಾವು ನೋಡ್ತಾ ಬಂದರೆ ಬೇರೆಯೇ ಲೆನ್ಸಸ್ ಬೇಕಾಗುತ್ತೆ ಅಂತ ಅನಿಸುತ್ತೆ. ಇಲ್ಲಿ ನಿಜಕ್ಕೂ ಕೂಡ ನಾನು ಸಾಮಾಜಿಕ ನ್ಯಾಯ ಅನ್ನುವಂಥ ಕ್ಲೋಸ್ ಆಗ್ತಾ ಇರೋವಂಥ ವಿಂಡೋ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಸಾಮಾಜಿಕ ನ್ಯಾಯ ಅನ್ನುವಂಥ ಕಿಟಕಿ ಏನಿದೆ, ವಿಂಡೋ ಏನಿದೆ, ಅದು ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಆ ಕಾರಣಕ್ಕಾಗಿ ನನಗೆ ಅದರ ಬಗ್ಗೆ ಹೆಚ್ಚು ವಿಶ್ವಾಸ. ಹಾಗೆಯೇ ಸಾಮಾಜಿಕ ನ್ಯಾಯವನ್ನು ಸಾಕಾರಗೊಳಿಸಬೇಕಾಗಿರುವಂಥ ಈ 70 ವರ್ಷಗಳಲ್ಲಿ ಆ ದಿಕ್ಕಿನಲ್ಲಿ ನಡೀಬೇಕಾದಷ್ಟು ಗಣನೀಯ ಪ್ರಮಾಣದಲ್ಲಿ, ಆದ್ಯತೆಯ ಪ್ರಮಾಣದಲ್ಲಿ ನಡೀಬೇಕಾದಂಥ ಯಾವ ಪ್ರಯೋಗಗಳು ಕೂಡ ಇಲ್ಲದೇ ಇರೋದ್ರಿಂದಾಗಿ ಆ ಕುರಿತಾಗಿ ಮಾತಾಡೋದು ಅಪ್ರಸ್ತುತ ಅಂತ ನಾನು ಭಾವಿಸ್ತೀನಿ. ನಾನು ಮಾತಾಡಬೇಕಾಗಿರೋದೇನು ಅಂತಂದರೆ, ಮಾಧ್ಯಮಗಳು ಎಂದು ಸಂವೇದನಾಶೀಲವಾಗಿದ್ದವು ಅನ್ನೋದನ್ನು ಮಾತಾಡಬೇಕಾಗಿದೆ. ಅಂದರೆ ಇವತ್ತು ಅವು ಸಂವೇದನಾಶೀಲವಾಗಿರುವೆ ಅಥವಾ ಅದೇನನ್ನು ಹೇಳುತ್ತೆ ಅಂದರೆ ಹಿಂದೆ ಅವು ಸಂವೇದನಾಶೀಲವಾಗಿದ್ದವು ಅನ್ನೋದನ್ನು ಹೇಳುತ್ತೆ. ಆದರೆ ನನ್ನ ಅನುಭವ ಆ ಥರ ಹೇಳುತ್ತೆ. ಬಹುಶಃ 1976-77ರ ಹೊತ್ತಿಗೆ ದಲಿತ ಚಳುವಳಿಯಲ್ಲಿ ದಲಿತರ ಮೇಲೆ ಆಗ್ತಾ ಇದ್ದಂಥ ದೌರ್ಜನ್ಯಗಳನ್ನು ಪ್ರಜಾವಾಣಿ ಪತ್ರಿಕೆ ವರದಿ ಮಾಡ್ತಿರಲಿಲ್ಲ. ಇಷ್ಟು ಘೋರವಾಗಿ ಆಗ್ತಾ ಇದೆ, ಯಾಕೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ವರದಿಗಳನ್ನು ಮಾಡ್ತಾ ಇಲ್ಲ ಅಂತ ಕೇಳೋದಕ್ಕೆ ನಾನು ಮತ್ತು ಎಚ್ ಗೋವಿಂದಯ್ಯ ಪ್ರಜಾವಾಣಿ ಪತ್ರಿಕೆಗೆ ಹೋದ್ವಿ. ಅಲ್ಲಿ ಡೆಸ್ಕ್ ಚೀಫನ್ನು ಮೀಟ್ ಮಾಡಿದ್ವಿ. ಹೇಳಿದ್ವಿ, ನೀವು ತಪ್ಪು ಮಾಡ್ತಾ ಇದ್ದೀವಿ, ನೋಡಿ ಇಲ್ಲೊಂದು ವರದಿ ಇದೆ ತಂದಿದ್ದೀವಿ, ಈಗ ತಾನೇ ನಡೆದಿರುವಂಥ ಘಟನೆಯ ವರದಿ ತಂದಿದ್ದೀವಿ, ಇದರ ಸತ್ಯಾಸತ್ಯತೆ ಪರಿಶೀಲಿಸಿ ಇದು ತುಂಬ ಮುಖ್ಯ, ಇದು ಪ್ರಕಟ ಆಗಬೇಕು ಅಂತ ಒತ್ತಾಯ ಮಾಡಿ. ಅವರೇನು ಹೇಳಿದರು ಅಂತಂದರೆ, ಇಲ್ಲ ದಯಮಾಡಿ ಕ್ಷಮಿಸಿ, ಸ್ಪೇಸ್ ಪ್ರಾಬ್ಲಮ್ ಇದೆ, ಅದರಿಂದ ಸಾಧ್ಯನೇ ಇಲ್ಲ ಹಾಕೋದಕ್ಕೆ ಅಂತಂದರು. ಅಷ್ಟರೊಳಗೆ ಇನ್ನೊಬ್ಬ ರಿಪೋರ್ಟ್ರು, ಸರ್ ಬನಶಂಕರಲ್ಲಿ ನರಿ ಬಂದಿದೆ ಅಂತ ಸರ್, ಬನಶಂಕರಲ್ಲಿ ನರಿ ಬಂದಿದೆ ಅಂತ ಹೋಗಿ ಕ್ಯಾಮ್ರಾಮನ್ ರೆಡಿ ಇದ್ದಾರ, ಹೋಗಿ ಎಲ್ಲ ಆಯಿತು. ಮಾರನೇ ದಿನ 5 ಕಾಲಂ ಸುದ್ದಿ ಬಂತು, ಬನಶಂಕರಿಯಲ್ಲಿ ನರಿ ಪ್ರತ್ಯಕ್ಷ.
ಇದು ಒಂದು ಮುಖ 75 ಅಂತ. ಆನಂತರ ನಾನು ಪತ್ರಿಕೋದ್ಯಮಕ್ಕೆ ಬಂದೆ. ಒಂದು ಟ್ಯಾಬ್ಲಾಯ್ಡಲ್ಲಿ ಕೆಲಸ ಮಾಡ್ತಿದ್ದೆ. ವರದಿಗಾರನಾಗಿ ಒಬ್ಬ ದಲಿತನ ಕೊಲೆಯನ್ನು ವರದಿ ಮಾಡಿ ತಗೊಂಡು ಸಹಸಂಪಾದಕರ ಟೇಬಲ್ಗೆ ಅವರು ಒಯ್ದು ಸಂಪಾದಕರ ಟೇಬಲ್ಗೆ ಮುಟ್ಟಿಸಿದ್ರು. ಅವ್ರು ಕೂಡಲೇ ಕರೆದು ಹೇಳಿದ್ದೇನು ಅಂತಂದರೆ, ರಾಮಯ್ಯನಿಗೆ ಹೇಳಿ ಇದು ದಲಿತರ ಪತ್ರಿಕೆ ಅಲ್ಲ. ಅವ್ರು ಯಾರು ಅಂತ ಹೇಳಿದರೆ ನೀವು ಭಾಳ ಆಶ್ಚರ್ಯಪಡ್ತೀರಿ. ಆ ಕಾರಣಕ್ಕಾಗಿ ನಾನು ಅವ್ರ ಹೆಸರನ್ನು ಹೇಳೋದಿಲ್ಲ, ಸಂಪಾದಕರ ಹೆಸರು. ಇದಾದ ನಂತರ ನಿಮ್ಗೆ ಗೊತ್ತಿರೋ ಹಾಗೆ ಪ್ರಿಂಟ್ ಮೀಡಿಯಾದಿಂದ ತಾಂತ್ರಿಕ ಏನೇನು ಬದಲಾವಣೆಗಳಾಯಿತು ಮಾಹಿತಿ ತಂತ್ರಜ್ಞಾನ ಮೂಲಕ ನಾವು ಡಿಜಿಟಲ್ ಮೀಡಿಯಾಕ್ಕೆ ಬಂದ್ವಿ. ಟಿ ವಿ, ಚಲನಚಿತ್ರ ಇವೆಲ್ಲ ಗೊತ್ತಿದೆ ನಿಮಗೆ. ನಾನೊಂದು ಸೀರಿಯಲ್ ಬರೆದೆ. ಉದಯ ಟಿ ವಿಗೆ 2 to 2:30 TRP ಇರಲಿಲ್ಲ. ಆ ಕಾರಣಕ್ಕಾಗಿ ಅದನ್ನು ನಾಗಾಭರಣ ಅವರು ಯಾರು ತಗೊಂಡು ಉದಯ ಟಿ ವಿ ಸಂಕ್ರಾಂತಿ ಅಂತ ಒಂದು 517 ಎಪಿಸೋಡನ್ನು ಒಂದು ಬರೆದ್ವಿ. ಅದು ಪೂರ್ತಿ ದಲಿತರ ಘನತೆಯ ಬದುಕುಗಳನ್ನು ಹೇಳುವಂಥ ಒಂದು ಮಹಾಧಾರವಾಹಿ ಆಗಿತ್ತು. ಅದನ್ನು ಕ್ರಿಕೆಟ್ ಏನು ನೋಡ್ತಾರಲ್ಲ ಅದಕ್ಕಿಂತಲೂ ಹೆಚ್ಚು TRP ಸಿಕ್ಕಿತ್ತು, ಅದಕ್ಕೆ ನೋಡ್ತಾ ಇರ್ತೀವಿ. ಅದರ ಆಧಾರದ ಮೇಲೆ ಇನ್ನೊಂದು ಸೀರಿಯಲ್ಗೆ ನಾನು ಬರೆಯೋ ಅವಕಾಶ ಸಿಕ್ತು. ETV ಅದನ್ನು ಪ್ರೊಡ್ಯೂಸ್ ಮಾಡ್ತಿತ್ತು. ಕತೆ ಬರದೆ, ದೃಶ್ಯಗಳು ಕೂಡ ಚಿತ್ರೀಕರಣ ಆಯಿತು, ಪರಿಶೀಲನೆಗೆ ಹೋಯಿತು. ಅವರ ಕರೆ ಬಂತು, ಯಾರಿಗೆ ನಿರ್ದೇಶಕರಿಗೆ ಇಮಿಡಿಯೇಟಾಗಿ ಬರಬೇಕು ಅಂತ. ರೈಟರ್ನು ಕರ್ಕೊಂಬರ್ಬೇಕು ಅಂತ ಹೇಳಿದ್ರು. ನಾನು ಕೇಳಿದ್ರು, ನಾನು ಬರೋದಿಲ್ಲ ಅಂತ. ನನಗೆ ಗೊತ್ತಿತ್ತಲ್ಲ ಏನಾಗುತ್ತೆ. ಅವ್ರು ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಚೆನ್ನಾಗಿ ಗೊತ್ತಿತ್ತು. ನಾನು ಬರೋಲ್ಲ ಅಂತಂದರೆ ಅವರು ಹೋದರು. ನನ್ನ ಪರವಾಗಿ ಇನ್ನೊಬ್ಬರು ರೈಟರು ಹೋದರು, ನಿರ್ದೇಶಕರು ಹೋದರು. ಅವರು ಕೂತ್ಕೊಂಡು ನಾವು ಬರೆದಿರೋ ಅಂಥ ಸ್ಕ್ರಿಪ್ಟ್ ಹಾಳೆಗಳಿದೆಯಲ್ಲ, ಆ ಸ್ಕ್ರಿಪ್ಟನ್ನು ನೀವು ಇಟ್ಕೊಂಡು ಇದರಲ್ಲಿ ಯಾಕೆ ಇಷ್ಟೊಂದು ದಲಿತ ಪಾತ್ರಗಳು ದಟ್ಟವಾಗಿ ಬಂದಿವೆ ಅಂತ ಕೇಳಿದರು. ಅದಕ್ಕೆ ಇವರು ಹೇಳಿದರು, ಅದೊಬ್ಬ ಜಮೀನ್ದಾರರ ಕಥೆಯಾಗಿರೋದ್ರಿಂದಾಗಿ ಅಲ್ಲಿ ಆಳು ಕಾಳು ಕೂಲಿ ಎಲ್ಲನೂ ಸಹಜವಾಗಿರೋದ್ರಿಂದಾಗಿ ಆ ರೀತಿ ಪಾತ್ರಗಳು ಬಂದಿವೆ. ಅವರೇನು ಹೇಳಿದರು ಅಂದರೆ, ಒಂದು ಕೆಲಸ ಮಾಡಿ, ಕ್ಯಾಮರಾನ ಮನೆಯಿಂದ ಆಚೆ ತೆಗೆದುಕೊಂಡು ಹೋಗಬೇಡಿ. ನಿಮ್ಮ ಕ್ಯಾಮ್ರಾನ ಮನೆಯಿಂದ ತಗೊಂಡು ಹೋಗದೇ ಇದ್ದರೆ ಹೊರಗಡೆ ಬದುಕನ್ನು ನೀವು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಸೆನ್ಸಾರ್ ಮೊದಲೇ ನಮ್ಮ ಫ್ರೇಮ್ ಇದೆಯಲ್ಲ, ಇವತ್ತು ನಾವು ನೋಡ್ತಾ ಇರೋ ಫ್ರೇಮ್ ಇದೆಯಲ್ಲ, TV ಫ್ರೇಮ್ ಇದೆಯಲ್ಲ, ಅದು ಭಾಳ ಚಿಕ್ಕದಾಗಿರೋ ಸ್ಕ್ರೀನಲ್ಲ, ಲೈಫ್ ಸೈಜ್ ಸ್ಕ್ರೀನಲ್ಲ. ಅಂಥದ್ರಲ್ಲೇ ಅನೇಕ ಬದುಕುಗಳು ಎಕ್ಸ್ಕ್ಲೂಸ್ ಆಗ್ಬಿಡ್ತವೆ. ಅಂಥದ್ರಲ್ಲಿ ಕಾನ್ಷಿಯಸ್ಸಾಗಿ ನೀವು ಕ್ಯಾಮ್ರಾನ ತಗೊಂಡು ಹೋಗಬಾರ್ದು ಅಂತಂದರೆ ಆಚೆ ಕಡೆ ಟೋಟಲಾಗಿ ಸಂಪೂರ್ಣವಾಗಿ ಸೆನ್ಸಾರ್ ಆಗೋಗುತ್ತೆ ಆ ಸಮುದಾಯಗಳು, ಆ ಬದುಕುಗಳು ಮತ್ತು ಅವರ ಒಂದು ಸಾಧ್ಯತೆ, ಗೋಚರ ಸಾಧ್ಯತೆ, ಪಾಸಿಬಿಲಿಟಿ ಆಫ್ ವಿಸಿಬಿಲಿಟಿ. ಇದು ವಾಸ್ತವ. ಈ ವಾಸ್ತವದ ನಡುವೆ ಈಗ ನಾನು ಮಾತಾಡಬೇಕಾಗಿ ಬಂದಿರೋದು ಏನು ಅಂತಂದರೆ, ನಾನು ಸಾಮಾಜಿಕ ನ್ಯಾಯದ ಬಗ್ಗೆ ಅದೊಂದು ಮರೀಚಿಕೆ, ಇದರ ಬಿಕಮ್ ಟೋಟಲಿ ಅನ್ ಐಡಿಯಲ್. ಪ್ರಭುತ್ವ ಯಾವ ಸಾಮಾಜಿಕ ಜವಾಬ್ದಾರಿಯನ್ನು ತನ್ನ ನಿರ್ದೇಶಿತ ತತ್ವಗಳಲ್ಲಿ ಅಡಕಾಗಿರುವಂಥ ಸಂವಿಧಾನದಲ್ಲಿ ಅಡಕೊಂಡಿರೋದು ಅಂತ ಅದನ್ನು ಜಾರಿಗೊಳಿಸೋದಕ್ಕೆ ಒಂದು ಚೂರು ಕೂಡ ಪ್ರಯತ್ನ ಮಾಡ್ತಾರೆ, ನೋಡ್ತಾ ಇರ್ತೀವಿ. ಸೊ ಇಂಥ ಹೊತ್ತಲ್ಲಿ ನಾನು ಸಾಮಾಜಿಕ ನ್ಯಾಯದ ಸಂವೇದನಾಶೀಲತೆ ಬಗ್ಗೆ ಆಗಲಿ, ಅಥವಾ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಬಗ್ಗೆ ಆಗಲಿ, ಅಥವಾ ಮಾಧ್ಯಮಗಳ ಸಂವೇದನಾಶೀಲತೆ ಬಗ್ಗೆ ಆಗಲಿ ನಾನು ಮಾತಾಡೋದಕ್ಕೆ ಹೋಗುವುದು. ಅದರ ಬದಲಾಗಿ ಸಾಮಾಜಿಕ ನ್ಯಾಯದ ಹರಿಕಾರನನ್ನು ಈ ದೇಶ ಎಷ್ಟು ರೀತಿ ತಿರಸ್ಕರಿಸಿತು ಅನ್ನೋದರ ಬಗ್ಗೆ ನಾನು ಮಾತಾಡೋದು. ಆ ಕಾರಣಕ್ಕಾಗಿ ಹೇಳಿದರು ಪುರುಷೋತ್ತಮ ಪಿಳ್ಮಳ್ಳಿಯವರು ಅತ್ಯಂತ ಚಂದದ ರೀತಿಯಲ್ಲಿ ಸಮಾನತೆಯ ಪರಿಕಲ್ಪನೆ ಮತ್ತು ತತ್ವವನ್ನು ಬಾಬಾ ಸಾಹೇಬರು ಹೇಗೆ ಸಂವಿಧಾನದಲ್ಲಿ ಅಳಕಗೊಳಿಸಿದ್ದಾರೆ ಮತ್ತು ಅದರ ಕಲಮ್ಮುಗಳಿಗೂ ಎಲ್ಲವನ್ನು ವಿಸ್ತೃತವಾಗಿ ತಮ್ಮ ಮುಂದೆ ಹೇಳಿದ್ದಾರೆ. ಆ ಕುರಿತು ನಾವು ಮಾತಾಡೋದಕ್ಕೆ ಹೋಗಲ್ಲ. ಆದರೆ ಏನು ಬಾಬಾ ಸಾಹೇಬರ ಇಡೀ ವ್ಯಕ್ತಿತ್ವವನ್ನು ಆಸ್ ಎ ಪರ್ಸನಾಲಿಟಿ, ಆಸ್ ಎ ಪೊಲಿಟಿಕಲ್ ಪರ್ಸನಾಲಿಟಿ, ಆಸ್ ಎ ಕಾಂಟ್ರಿಬ್ಯೂಟರ್, ನೇಷನ್ ಮೇಕರ್, ಅವ್ರ ಬಗ್ಗೆ ಭಾರತ ದೇಶ ಮರೆತಿರುವಷ್ಟು, ಬದಿಗಿರುವಷ್ಟು, ಸರಿಸಿರುವಷ್ಟು ಬೇರೆ ಯಾವ ದೇಶವೂ ಈ ಥರ ಮಾಡ್ತಾರೆ.
ಇದೊಂದೇ ದೇಶ ನಿರ್ಧಾರ ಮಾಡಿದೆ ಭಾರತ ದೇಶ. ಯಾಕೆಂತಂದರೆ ಬಾಬಾ ಸಾಹೇಬರದು 120 ವರ್ಷಗಳ ಒಂದು ಗ್ರಾಫನ್ನು ನೋಡೋಣ. 120 ಇಯರ್ಸ್ ಯಾಕೆ ಇಟ್ಕೋಬೇಕು ಅಂತ ಹೇಳ್ತೀನಿ ಅಂತಂದರೆ, ಅವರು 1920ರಿಂದ ಅವರು ಸಾರ್ವಜನಿಕ ಬದುಕಿಗೆ ಪ್ರವೇಶ ಮಾಡಿದರು. ಅವರು ಅಲ್ಲಿವರೆಗೂ ಅದಕ್ಕೆ ಬೇಕಾದಂಥ ಬೌದ್ಧಿಕತೆಯನ್ನು ಸಂಗ್ರಹಿಸ್ತಾ ಇದ್ದರು. ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ, ಕೊಲಂಬಿಯಾ ಇರ್ಬೋದು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇರ್ಬೋದು, ಜರ್ಮನಿಗೆ ಹೋಗಿ ಬಾರ್ಗೂ ಕೂಡ ಅವರು ಪ್ರಯತ್ನ ಪಟ್ಟರು. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಬೇಕಾದಂಥ ಬೌದ್ಧಿಕತೆಯನ್ನು ಸಂಗ್ರಹಿಸ್ತಾ ಇದ್ದರು. 1920ಕ್ಕೆ ಬಂದಾಗ ಭಾರತಕ್ಕೆ ಬರೋದರೊಳಗೆ ಅವರದ್ದು ಸಂಶೋಧನೆ ಮುಗಿದೋಗಿತ್ತು. ಈಗ ಅಪ್ಲಿಕೇಶನ್ ಉಳಿದಿತ್ತು. 20ರ ನಂತರನೇ ಅವರು ಸಾರ್ವಜನಿಕ ಬದುಕಲ್ಲಿ ಪ್ರವೇಶ ಮಾಡಿದರು. ಮೊದಲ 5-6 ವರ್ಷಗಳ ಕಾಲ ಅವ್ರಿಗೆ ಕೆಲಸ ಇರಲ್ಲ, ಅನೇಕ ರೀತಿಯ ಸಂಕಷ್ಟಗಳಿರ್ತವೆ, ಬೇರೆ ಬೇರೆ ರೀತಿಯ ವೃತ್ತಿಗಳನ್ನು ಅವರು ಮಾಡಬೇಕಾಗುತ್ತೆ. ಅವ್ರಿಗೆ ಸಿಕ್ಕಂಥ ನ್ಯಾಯಾಧೀಶರ ಹುದ್ದೆಯನ್ನು ಕೂಡ ತಿರಸ್ಕರಿಸಿ ಅವರು ಈ ರೀತಿಯ ಒಂದು ಅತಂತ್ರ ವೃತ್ತಿ ಬದುಕಿನಲ್ಲಿ ಇರ್ತಾರೆ. ಅದಾದ ನಂತರ ಭಾಳ ಖಚಿತವಾದಂಥ ಹೆಜ್ಜೆಗಳು ಅವರು ಬಹಿಷ್ಕೃತ ಹಿತಕಾರಣಿ ಸಭೆಯನ್ನು ಕೈಗೆತ್ತಿದರು. ಅವರು ಪಡ್ಕೊಂಡು ಇರುವುದು ಅಲ್ಲಿ. ಆ ನಂತರ ಅವರು ಇಡೀ 1956ರವರೆಗೆ, ನಾನು ಹೇಳ್ತಿರೋದು 1927 ಲ್ಯಾಂಡ್ ಮಾರ್ಕ್ ಆಗಿ ಇಟ್ಕೊಳ್ಳೋದಾದರೆ ಮಹಾಡ್ ಅವರ ಮೊದಲನೆಯ ಸತ್ಯಾಗ್ರಹ ಮಹಾಡ್, ಅದನ್ನು ನೀವು ಲ್ಯಾಂಡ್ ಮಾರ್ಕಲ್ಲಿ ಇಟ್ಕೊಳ್ಳೋದಾದರೆ ಅಲ್ಲಿಂದ ಆಚೆಗೆ 35ರವರೆಗೂ ಕೂಡ ಕೆಲಾರಾಮ ದೇವಸ್ಥಾನ ಪ್ರವೇಶ ಕೈಗೆತ್ತಿಕೊಂಡಿದ್ದಾರೆ. ಆಮೇಲಿಂದ ಮತ್ತೆಂದೂ ಕೂಡ ಅವರು ಯಾವುದೇ ಈ ರೀತಿಯ ಸಾರ್ವಜನಿಕ ಹೋರಾಟಗಳಲ್ಲಿ ಪಾಲ್ಗೊಳ್ಳಬೇಕು ಅಥವಾ ಸಂಘಟಿಸಬೇಕು ಅನ್ನೋಂಥ ಮನಸ್ಸು ಮಾಡಲ್ಲ. ಅಲ್ಲಿಂದ ಆಚೆ 35ರಲ್ಲಿ ಅವರು ಅನಿಲೇಷನ್ ಆಫ್ ಕ್ಯಾಸ್ಟ್ ಬರೀತಾರೆ. ಅವರ ಗ್ರಾಫ್ಸನ್ನು ನೋಡಬೇಕು, ಅವರ ರೈಟಿಂಗ್ ಗ್ರಾಫ್ಸನ್ನು. ಆಮೇಲೆ ಇದನ್ನು ಕ್ಯಾಸ್ಟ್ಸ್ ಆ್ಯಂಡ್ ಇಟ್ಸ್ ಮೆಕ್ಯಾನಿಸಮ್ 1917ರಲ್ಲಿ ಬರೆದಿದ್ದಾರೆ. ಹೂ ಆರ್ ಶೂದ್ರಾಸ್, ಹೂ ಆರ್ ಅನ್ಟಚಬಲ್ಸ್, ಗಾಂಧಿ ಆ್ಯಂಡ್ ವಾಟ್ ಕಾಂಗ್ರೆಸ್ ಹ್ಯಾಸ್ ಡನ್ ಟು ಅನ್ಟಚಬಲ್ಸ್, ಅದೊಂದು. ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್, ಬುದ್ಧ ಆ್ಯಂಡ್ ಹಿಸ್ ಧರ್ಮ, ಇವು ಅವರ ಮೇಜರ್ ಆದಂಥ ನಿರಂತರತೆಯಲ್ಲಿ ಬರೀತಾ ಇರುವಂಥ, ಅದರ ಅಂತಃಪ್ರಜ್ಞೆಯಲ್ಲಿ ಡಿಗ್ನಿಟಿ ಮತ್ತು ಡಿಸ್ಕ್ರಿಮಿನೇಷನನ್ನು ಹೆಂಗೆ ಫೈಟ್ ಮಾಡಬೇಕು, ಸಮಾನತೆ ಮೂಲಕ ಬುದ್ಧತ್ವವನ್ನು ಹೆಂಗೆ ತಗೊಳ್ಬೇಕು ಅನ್ನೋ ಅಂತ ಪೂರ್ತಿ ಅವರ ಜೀರ್ಣಿಸ್ಕೊಳ್ಳೋದೇ ಆಗಿತ್ತು ಅವರಿಗೆ. ಅದಾದಮೇಲೆ ಅವ್ರು ಬರೆದಿರೋ ಬರಹಗಳು ಪುರುಷೋತ್ತಮ ಬಿಳಿಮೇಲೆ ಇವರು ಹೇಳಿದಾಗೆ ಸಾವಿರಾರು ಪುಟಗಳಿಗೆ ಬರೆದಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇರ್ಬೋದು, ಅಥವಾ ಬುದ್ಧ ಆ್ಯಂಡ್ ಕಾರ್ಲ್ ಮಾರ್ಕ್ಸ್ ಇರ್ಬೋದು, ಮೆನಿ ಆರ್ಟಿಕಲ್ಸ್ ಬರೆದು ಅವರು ಬಹುಶಃ ಅದನ್ನೆಲ್ಲ ಓದೋದಕ್ಕೆ ಒಂದು ಜೀವಮಾನ ಸಾಕಾಗಲ್ಲ. ಅಂಬೇಡ್ಕರ್ ಅವರು ಬರೆದಿರೋಷ್ಟು ಬರಹಗಳನ್ನು ಒಂದು ಜೀವಮಾನ ಓದಿದ್ರು ಕೂಡ ಸಾಕಾಗಲ್ಲ. ಆದರೆ ಭಾರತ ದೇಶದ ದೌರ್ಭಾಗ್ಯ ಏನು ಅಂತಂದರೆ, ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವಾಗ ಆ ಇಡೀ ಸಿನಾರಿಯೋದಲ್ಲಿ 1927ರಿಂದ ಹಿಡಿದು 56ರವರೆಗೂ ಕೂಡ ಬಾಬಾ ಸಾಹೇಬರು ಇಡೀ ಭಾರತ ದೇಶದಲ್ಲಿ ಆ ಸ್ಟೇಜ್ ಮೇಲೆ ಒಬ್ಬರೇ ಒಬ್ಬರು ಏಕಾಂಗಿಯಾಗಿದ್ದರು. 99 ಭಾರತ ಅವರ ವಿರುದ್ಧ ಇತ್ತು. ಈ ಸಿನಾರಿಯನ್ನು ಅರ್ಥ ಮಾಡ್ಕೋಬೇಕು. ಅವ್ರ ಬಗ್ಗೆ ಎಷ್ಟು ಆಬ್ಸೆನ್ಸ್ ಇದೆ. 70 years ಆಫ್ ಹಿಸ್ ಲೇಟರ್ ಇಯರ್ ಆಫ್ ಹಿಸ್ ಡಿಮೈಂಡ್. ನಿಜಕ್ಕೂ ಕೂಡ ಒಂದು ದೇಶ ನಾಚಿಕೆ ಪಟ್ಕೋಬೇಕಾಗುತ್ತೆ. ಇವತ್ತು ಭಾರತ ದೇಶ 2 ಕಾರಣಗಳಿಗಾಗಿ ಕ್ಷಮೆ ಯಾಚಿಸಬೇಕಾಗುತ್ತೆ, ಸಾರ್ವಜನಿಕ ಕ್ಷಮೆ ಯಾಚಿಸಬೇಕಾಗುತ್ತೆ. ಅದೇನು ಅಂತಂದರೆ, ಮಹಾಡ್ 100 ವರ್ಷಗಳಾದರೂ ಕೂಡ ಅವತ್ತು ಏನು ನೀರಿನ ಹಕ್ಕುದಾರಿಕೆಗೆ ನಡೀತಲ್ಲ, ಆಕ್ಸೆಸಿಬಿಲಿಟಿಗೆ ನಡೀತಲ್ಲ, ಆ ಘನತೆಯ ಹೋರಾಟ ಇತ್ತಲ್ಲ, ಆ ಹೋರಾಟ ಇವತ್ತು ಕೂಡ ಪೂರ್ಣಗೊಂಡಿಲ್ಲ. ಇವತ್ತು ಕೂಡ 85ರಿಂದ 90% ನೀರನ್ನು ಮುಟ್ಟುವ ಹಕ್ಕು ಕೂಡ ಈ ಜನಾಂಗಗಳಿಗಿಲ್ಲ ಅನ್ನೋದಾದರೆ, ಈ ದೇಶ 70 ವರ್ಷಗಳ ಸ್ವಾತಂತ್ರ್ಯ ಪಡೆದಂಥ ದೇಶ ನಿಜಕ್ಕೂ ನಾಚಿ ತಲೆ ತಗ್ಗಿಸಬೇಕಾಗುತ್ತೆ ಮತ್ತು ಸಾರ್ವಜನಿಕ ಕ್ಷಮೆ ಕೇಳಬೇಕಾಗುತ್ತೆ. ಆಗ ಮಾತ್ರ ಈ ದೇಶಕ್ಕೊಂದು ಅಂತಃಕರಣ ಇದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಜಪಾನ್ ಆಗ್ಬೋದು ಅಥವಾ ಬೇರೆ ಬೇರೆ ದೇಶಗಳಾಗ್ಬೋದು, ಯುದ್ಧದಲ್ಲಿ ನಡೆದಂಥ ಕ್ರೌರ್ಯಕ್ಕಾಗಿ ಸಾರ್ವಜನಿಕ ಕ್ಷಮೆ ಕೇಳಿರುವಂಥ ಉದಾಹರಣೆಗಳಿದ್ದಾವೆ. ಭಾರತ ದೇಶಕ್ಕೆ ಯಾಕೆ ಕಣ್ಣಿಲ್ಲ ಈ ಥರ ಒಂದು ಈ ಜನಾಂಗಗಳ ಕ್ಷಮೆ ಕೇಳಬೇಕು? ಇದನ್ನು ನಾನು ಅತ್ಯಂತ ನೋವಿನಿಂದ ಪ್ರಸ್ತಾಪ ಮಾಡ್ತಾ, ಇಷ್ಟೂ ಬರವಣಿಗೆಗಳು ಪ್ರಕಟಿತ ಬರವಣಿಗೆಗಳ ಆಚೆಗೆ ಬರೆದಂಥ ಎಷ್ಟೋ ಸಾವಿರ ಪುಟಗಳ ಬರವಣಿಗೆಗಳಿಗೆ
ಏನು ಗತಿ ಬಂದಿತ್ತು ಭಾರತ ದೇಶದಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಅವರು ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾರೆ. ಅವರು ಪರಿನಿರ್ವಾಣ ಹೊಂದಿದ ಮೇಲೆ 26 ಆಲಿಪುರ ಆ ಮನೆಯನ್ನು ಅದಕ್ಕೆ ಕೊಟ್ಟಂತ ಸಿರೋಹಿ ಮಹಾರಾಜರು ಕೋರ್ಟ್ಗೆ ಹೋಗ್ತಾರೆ. ಡಿಸ್ಪ್ಯೂಟ್ ಆಗುತ್ತೆ. ಶಾರದಾ ಕಬೀರ್ ಅಥವಾ ಸವಿತಾ ಅಂಬೇಡ್ಕರ್ ಅವರು ಪ್ರತಿವಾದಿಯಾಗಿರ್ತಾರೆ. ಅವ್ರನ್ನ ಕರೆಸ್ತಾರೆ. ಕೋರ್ಟ್ ತೀರ್ಪು ಕೊಡುತ್ತೆ, ನೀವು ಆ ಮನೆಯನ್ನು ಖಾಲಿ ಮಾಡಬೇಕು ಇಮಿಡಿಯೇಟಾಗಿ. ಅವ್ರು ಹೇಳ್ತಾರೆ, ನನಗೆ ಸಮಯಾವಕಾಶ ಬೇಕು. ಇಲ್ಲ, ಸಾಧ್ಯ ಇಲ್ಲ ಸಮಯಾವಕಾಶ ಕೊಡೋದಕ್ಕೆ. ನಿಮ್ದು ಏನೇನು ವಸ್ತುಗಳಿದೆಯೋ ಅದನ್ನೆಲ್ಲ ಒಂದು ಕೋಣೆಯಲ್ಲಿ ತಂದಾಕಿ ಬೀಗ ಹಾಕಿ ಆ ಬೀಗ ಕೈಯನ್ನು ನೀವು ಪಡಿಬೋದು ಅಂತ ಅವಕಾಶ ಮಾಡ್ತಾರೆ. ಅವರೇನು ಮಾಡ್ತಾರೆ ಅಂದರೆ ತಗೊಂಡ್ಬರ್ತಾರೆ ಬಾಬಾ ಸಾಹೇಬ್ ಬರವಣಿಗೆಗಳು 21 ಕಬ್ಬಿಣದ ಪೆಟ್ಟಿಗೆಗಳಲ್ಲಿ ತುಂಬುವಷ್ಟು ಬರವಣಿಗೆಗಳಿತ್ತು ಬಾಬಾ ಸಾಹೇಬ್. ಅದನ್ನೆಲ್ಲ ತಗೊಂಬಂದು ಎಸ್ದು ಒಂದು ಬೀಗ ಹಾಕ್ತಾರೆ. ಕಿಟಕಿಗಳಲ್ಲಿ ಮಳೆ ಬಂದು ನೀರು ಬಂದು ಎಷ್ಟೋ ಪುಟಗಳು ತೊಯ್ದೋಗಿರೋದನ್ನು ಕೂಡ ಪ್ರಕಟ ಮಾಡಿದೆ ಮಹಾರಾಷ್ಟ್ರ ಸರ್ಕಾರ. ಇದಾದಮೇಲೆ ಏನಾಯಿತು ಅಂದರೆ ಬನ್ಸೋಡೆ ಅಂತ ಒಬ್ಬ ವಕೀಲರು ಅಲಹಾಬಾದ್ ಹೈಕೋರ್ಟಲ್ಲಿ ಒಂದು ಕೇಸ್ ಆಗ್ತದೆ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೋಗ್ತಾರೆ. ಏನು ಅಂತಂದರೆ, ಬಾಬಾ ಸಾಹೇಬರ ಬರವಣಿಗೆಗಳು ಈ ದೇಶದ ಸಂಪತ್ತು, ಅದನ್ನು ರಕ್ಷಣೆ ಮಾಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಕೂಡಲೇ ಅದನ್ನು ಸಂರಕ್ಷಿಸಿ ಪ್ರಕಟ ಮಾಡಿ, ನಿಮಗೆ ಸಾಮರ್ಥ್ಯ ಇಲ್ಲದೆ ಇದ್ದರೆ ನನಗೆ ಅವಕಾಶ ಕೊಡಿ, ಆ ಕೆಲಸನ ನಾನು ಮಾಡ್ತೀನಿ ಅಂತ ಹೇಳಿದ್ರಿಂದಾಗಿ ಮಹಾರಾಷ್ಟ್ರ ಸರ್ಕಾರ ವಸಂತ್ ಮೂನವರ ಸಂಪಾದಕತ್ವದಲ್ಲಿ 1980ರಲ್ಲಿ ಒಂದು ಕಮಿಟಿ ಮಾಡುತ್ತೆ. ಆ ಪ್ರೋಸೆಸ್ಸಲ್ಲಿ 82ಕ್ಕೆ ಮೊದಲ ಸಂಪುಟಗಳು ಬಿಡುಗಡೆ ಆಗ್ತವೆ. 1982. ಕರ್ನಾಟಕಕ್ಕೆ ಕಾಲಿಡಿದು 1992ಕ್ಕೆ ಅನುವಾದ ಆಗ್ತದೆ. ಸೊ ಒಟ್ಟಾರೆಯಾಗಿ ನನಗೆ ಗೊತ್ತಿರೋ ಹಾಗೆ 2010-2000ವರೆಗೆ ಬಾಬಾ ಸಾಹೇಬರ ಬರವಣಿಗೆಗಳ ಬಗ್ಗೆ ನಿಜವಾದಂಥ ಒಂದು ಕಣ್ಣು ತೆರೆಯುವಿಕೆ ಆಗಿರಲ್ಲ. ಆ ನಂತರ ಪ್ರಪಂಚದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಬಾಬಾ ಸಾಹೇಬರ ಬರವಣಿಗೆಗಳನ್ನು ಓದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಆಚೆಗೆ ಆಗ್ತಾ ಇರುವಂಥ ಪಲ್ಲಟಗಳೇನು ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಅದು ಭಾಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈ 70 ವರ್ಷಗಳಲ್ಲಿ ಬಾಬಾ ಸಾಹೇಬರ ಓದು ಹಲವು ಮಕ್ಕಳುಗಳಲ್ಲಿ ನಡೀತಾ ಇದೆ. ಒಂದು, ಸಂಶೋಧನಾ ವಿದ್ಯಾರ್ಥಿಗಳು ಸಂಶೋಧನೆ ಮಾಡ್ತಾಯಿದ್ದಾರೆ, ತಜ್ಞರು ಅಧ್ಯಯನ ಮಾಡ್ತಾಯಿದ್ದಾರೆ, ಬೇರೆ ಬೇರೆ ಡೈಮೆನ್ಷನ್ಸಲ್ಲಿ ಅವರು ನೋಡ್ತಾರೆ. ಆದರೆ ನನಗನ್ಸೋದೇನು ಅಂತಂದರೆ, ಅಂಬೇಡ್ಕರ್ ಅವ್ರ ರೈಟಿಂಗ್ಸೇ ಒಂದು ಮ್ಯಾಜಿಕಲ್ ಅಂತ ಅನಿಸುತ್ತೆ. ಒಂದ್ಸರಿ ಅನಿಸುತ್ತೆ ಅವ್ರದ್ದನ್ನು ರ್ಯಾಂಡಮ್ ರೀಡಿಂಗ್, ನಾನು ಕ್ರಮಬದ್ಧವಾಗಿ ಅಥವಾ ನೀವು ಒಂದು ಸಂಶೋಧನಾ ಶಿಸ್ತಿಬದ್ಧವಾಗಿ ಓದೋ ರೀತಿಯಲ್ಲಿ ನಾನು ಅಂಬೇಡ್ಕರ್ ಅವರನ್ನು ಓದುವುದಕ್ಕೆ ಸಾಧ್ಯವೂ ಇಲ್ಲ. ನಾನೊಬ್ಬ ಹೋರಾಟಗಾರ, ನಾನೊಬ್ಬ ಪತ್ರಕರ್ತ. ಸೊ ಈ ಕಾರಣಕ್ಕಾಗಿ ನನ್ನ ಆ್ಯಕ್ಟಿವಿಸಮ್ಮೇ 90% ನನ್ನ ಟೈಮನ್ನು ತಗೊಳ್ಳೋದ್ರಿಂದಾಗಿ 10% ಮಾತ್ರ ನನಗೆ ಅಧ್ಯಯನಕ್ಕೆ ಅವಕಾಶ ಇರೋದ್ರಿಂದಾಗಿ ನಾನು ಬಾಬಾ ಸಾಹೇಬರನ್ನು ರ್ಯಾಂಡಮ್ ರೀಡಿಂಗ್ ಮಾಡ್ತೀನಿ, ಸ್ಪೆಕ್ಟ್ರಮ್ ರೀಡಿಂಗ್ ಮಾಡ್ತೀನಿ. ಐ ವಾಟ್ ಮೈ ಓನ್ ವೇ ಆಫ್ ರೀಡಿಂಗ್ ಅಂಬೇಡ್ಕರ್. ಸ್ಪೆಕ್ಟ್ರಮ್ ರೀಡಿಂಗ್, ಒಂದು ಮನೋಲಿಥಿಕ್ ಆಗಿರೋಂಥ ಒಂದು ಬೆಳಕಿನ ಕಿರಣದ ಮೂಲಕ ಅಂಬೇಡ್ಕರ್ನ ನೋಡೋಕೆ ಹೋಗಲ್ಲ. ಅದರಲ್ಲಿರುವಂಥ 7 ಬಣ್ಣಗಳೇನು ನಾನು ನೋಡ್ಕೊಳ್ತೀನಿ, ಮತ್ತು ಕೆಲವೇ ಪದಗಳ ಮೂಲಕ ಅಂಬೇಡ್ಕರ್ ಅವರನ್ನು ಹೆಂಗೆ ನೋಡ್ಬೋದು. ಯಾಕೆಂತಂದರೆ ಸಮಾಜಶಾಸ್ತ್ರಕ್ಕೆ ಬಹುಶಃ ಅವ್ರು ಕೊಟ್ಟಿರೋಂಥ ಏನು ಆಗಲೇ ಹೇಳ್ತಿದ್ರು, ಶ್ರೇಣೀಕರಣದ ಬಗ್ಗೆ ಮಾತಾಡ್ತಿದ್ರು. ಅಸಮಾನತೆಯ ಶ್ರೇಣೀಕರಣ ಇದೆಯಲ್ಲ, ಅದರಂಥ ಗ್ರೇಟೆಸ್ಟ್ ಪ್ರಮೇಯ, ಸೋಸಿಯಲಾಜಿಕಲ್ ಥಿಯರಿ ಯಾರೂ ಕೊಟ್ಟಿಲ್ಲ ಭಾರತದ ಸಮಾಜವನ್ನು ನೋಡುವಂಥ ನೋಟಕ್ಕೆ. ಎನ್ ಶ್ರೀನಿವಾಸ್ ಎಲ್ಲ ಲೇಟರ್ ಅವ್ರದ್ದು ರಿಮೆಂಬರ್ ವಿಲೇಜ್ ಅಥವಾ ಗುರ್ರಿ ಅವರು, ಈಗ ಅವ್ರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತೆಲ್ಲ ಹೇಳ್ತಾರೆ. ಬಟ್ ನಿಜವಾದ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಮಾಜಶಾಸ್ತ್ರಕ್ಕೆ. ಅವ್ರು ಕೊಟ್ಟಿರೋದೇನೆ ಇದು. ಅದು ಎಷ್ಟು ರೀತಿಗಳಲ್ಲಿ ನಾವು ಅದನ್ನು ಗಮನಿಸ್ಬೋದು ಆ ಪಿನಾಮಿನ ಮೂಲಕ ಭಾರತದ ದೇಶದ ಸಮಾಜವನ್ನು ಅನ್ನೋದನ್ನು ನೋಡ್ಬೋದು. ಅವ್ರು ಹೇಳ್ತಾರವರು ಅದ್ರ ಮೂಲಕ ಇಡೀ ಒಟ್ಟು ಚರಿತ್ರೆಯನ್ನು ನೀವು ಅರ್ಥ ಮಾಡ್ಕೊಬೋದು. ಚೆನ್ನಾಗಿ ಹೇಳಿದ್ರು ಪುರುಷೋತ್ತಮ ಅವರು. ಬಾಬಾ ಸಾಹೇಬರ ಅಡಿ ಟಿಪ್ಪಣಿಗಳು, ಅವ್ರ ರೆಫರೆನ್ಸಸ್ಸು ಕೊಡೋದಿದೆಯಲ್ಲ, ಅದನ್ನು ಓದಬೇಕು ಅಂದರೆ ಒಂದು ಜೀವಮಾನ ಸಾಕಾಗಲ್ಲ. ಅಷ್ಟೊಂದು ಪರ್ಟಿಕ್ಯುಲರ್ಲಿ ಗ್ರೀಕ್ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ, ಸ್ಕಾಟ್ಲೆಂಡ್ ಮತ್ತು ಇಂಗ್ಲೆಂಡ್ ನಡುವಿನ ಬಿಕ್ಕಟ್ಟುಗಳಿಗೆ ಸಂಬಂಧಪಟ್ಟಂಗೆ ಡಿಬೇಟ್ಸ್ ಇರ್ಬೋದು, ಹೋರಾಟ ಇರ್ಬೋದು, ರಷ್ಯಾ ಕ್ರಾಂತಿ ಬಗ್ಗೆ ಇರ್ಬೋದು, ಆ ಫ್ರೆಂಚ್ ಕ್ರಾಂತಿ ಬಗ್ಗೆ, ಪರ್ಟಿಕ್ಯುಲರ್ ಫ್ರೆಂಚ್ ಕ್ರಾಂತಿ ಬಗ್ಗೆ ಇಸ್ ವೆರಿ ಮ್ಯಾಡ್ ಅಬೌಟ್ ಫ್ರೆಂಚ್. ಮತ್ತು ಫ್ರೆಂಚ್ ಏನು ಸ್ಕಾಲರ್ಸ್ ಇದ್ದಾರಲ್ಲ, ದೇ ಆರ್ ವೆರಿ ಫೇರ್ ಮೈಂಡೆಡ್, ದೇ ಆರ್ ಇಂಡಿಯನ್ ಇಂಟಲೆಕ್ಚುಯಲ್ಸ್.
ಭಾರತದ ಸಂಶೋಧಕರು, ಭಾರತದ ಏನು ಈ ಜ್ಞಾನ ಕ್ಷೇತ್ರದಲ್ಲಿ ಇರುವಂಥವರಂತ ಏನು ಹೇಳಬೇಕೋ ಗೊತ್ತಿಲ್ಲ, ಅವರನ್ನು ಹಿಪೋಕ್ರೇಟ್ಸ್ ಅಂತಲೇ ನಾನು ಹೇಳಬೇಕಾಗುತ್ತೆ. ಬಾಬಾ ಸಾಹೇಬರನ್ನು ನೋಡಬೇಕಾದ ನೋಟದಲ್ಲಿ ಕಂಡೇ ಇಲ್ಲ ಭಾರತದ ಬೌದ್ಧಿಕತೆ ಅನ್ನೋದು ಭಾಳ ವಿಷಾದನೀಯವಾಗಿರೋ ಸಂಗತಿ ಅಂತ ನಾನು ಇಷ್ಟಪಡ್ತೀನಿ. ಆದರೆ ಫ್ರೆಂಚ್ ಸೋಸಿಯಾಲಜಿಸ್ಟ್ಗಳು ಒಂದೇ ಒಂದು ಪದದ ಮೂಲಕ ಅಂಬೇಡ್ಕರ್ನ ಡಿಫೈನ್ ಮಾಡಿದ್ರು. ಈ ರೆವರ್ಡ್ ದಿಸ್ ಸ್ಪೋಕ್ ರಿಟರ್ನ್ ವರ್ಡ್ ಅಂತ ಹೇಳಿದ್ರು. ಬಾಬಾ ಸಾಹೇಬರು ನುಡಿಗೆ ಸಂಪನ್ನತೆಯನ್ನು ತಂದುಕೊಟ್ರು ಅನ್ನೋ ಮಾತನ್ನು ಹೇಳ್ತಾರೆ. ಈ ಮಾತನ್ನು ಭಾರತದ ಯಾರೂ ಕೂಡ ಹೆಮ್ಮೆಯಿಂದ ಹೇಳಿದಂಥ ನೆನಪೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಈಗ ನಾವು ಯಾಕೆ ಅಂಬೇಡ್ಕರ್ ಅವರನ್ನು ಓದಬೇಕು? ಮುಖ್ಯವಾಗಿ ಮಾಧ್ಯಮದ ವಿದ್ಯಾರ್ಥಿಗಳಾಗಿ ಈ ಆಬ್ಸೆನ್ಸನ್ನು ಫ್ಯೂಚರಿಸ್ಟಿಕ್ ಆಗಿ ಈ ದೇಶಕ್ಕೆ ನಷ್ಟ ಆಗದ ರೀತಿಯಲ್ಲಿ ನೋಡೋದೇ ಹೇಗೆ ಅಂತ ಕಲಿಸಬೇಕಾಗಿದೆ. ಆ ಕಾರಣಕ್ಕಾಗಿ ಎ ಫಾರ್ ಅಂಬೇಡ್ಕರ್ ಅನ್ನುವಂಥ ಪ್ರಾಥಮಿಕ ಶಿಕ್ಷಣದಿಂದಲೇ ಭಾರತೀಯನಾಗುವವನಿಗೆ, ಭಾರತೀಯ ಪ್ರಜೆಯಾಗುವಂಥ ಒಂದು ಮಗುವಿಗೆ ಹೇಳಬೇಕಾದ್ದೇನಪ್ಪ ಅಂದರೆ ಎ ಫಾರ್ ಅಂಬೇಡ್ಕರ್ ಅಂತ ಹೇಳ್ತೀವಿ. ಶಿಕ್ಷಣವನ್ನೇ ಅಂಬೇಡ್ಕರಿಂದ ಮಾಡ್ತಾರೆ. ಯಾಕಂದರೆ ನೀವು ಎರಡು ಉದಾಹರಣೆ ಹೇಳಿದ್ರಿ. 6ನೇ ಕ್ಲಾಸ್ ತರಗತಿಯಲ್ಲಿ ಏನಿದೆ ಅಲ್ಲಿದೆ 600 ವರ್ಷಗಳ ಇತಿಹಾಸನ ಕಿತಾಕಿದ್ರು ಅಂತ ಹೇಳಿದ್ರಲ್ಲ. ನಾವು ಪ್ರತಿ ಆಧಾರಗಳನ್ನ ತಯಾರು ಮಾಡಬೇಕಾಗಿದೆ. ಆ ದಿಕ್ಕಲ್ಲಿ ನಾವ್ಯಾರೂ ಕೂಡ ಪ್ರಯತ್ನ ಮಾಡ್ತಾ ಇಲ್ಲ. ನಾನಂತೂ 2014ರಲ್ಲಿ ನಾನು ಬಾಬಾ ಸಾಹೇಬ್ರ ಬಗ್ಗೆ ಮೊದಲನೆಯ ಭಾಷಣ ಮಾಡಿದ್ದೇನೆ. ಇಷ್ಟು ವರ್ಷಗಳ ಕಾಲ ನಾನು ಸಾಧ್ಯವಾದಷ್ಟು ಅಂಬೇಡ್ಕರ್ ಅವರನ್ನು ಬಹುರೂಪೀಕರಣಗೊಳಿಸೋದು ಹೇಗೆ? ಯಾಕೆಂತಂದರೆ ಬ್ಲೈಂಡ್ ಅಂಬೇಡ್ಕರ್ ರೈಟ್ಸ್ ಇದ್ದಾರೆ. ಮೋಸ್ಟ್ ಬ್ಲಾಕೇಡ್ ಏನಪ್ಪ ಅಂದರೆ ಅಂಬೇಡ್ಕರ್ ಅವರು ರೀಚ್ ಆಗದೆ ಇರೋದಕ್ಕೆ ಬ್ಲೈಂಡ್ ಅಂಬೇಡ್ಕರ್ ರೈಟ್ಸ್ ಇದ್ದಾರೆ, ಕುರುಡು ಅಂಬೇಡ್ಕರ್ ರೈಟ್ಸ್ ಇದ್ದಾರೆ. ಅದು ಅವರ ಅಭಿಮಾನಿಗಳೇ ಆಗಿದ್ದಾರೆ. ಅವ್ರಿಗೆ ಸ್ಟ್ಯಾಚ್ಯುವಲ್ ಅಂಬೇಡ್ಕರ್ ಕಾಣಬೇಕು, ಫ್ಲೆಕ್ಸಲ್ಲೇ ಅಂಬೇಡ್ಕರ್ ಕಾಣಬೇಕು, ನುಡಿಗಳಲ್ಲಿ ಬೇಕಾಗಿಲ್ಲ ಅವರು. ಸೊ ಆ ಕಾರಣಕ್ಕಾಗಿ ನಿಜಕ್ಕೂ ಕೂಡ ಅಂಬೇಡ್ಕರ್ ಅವರನ್ನು, ಅಂಬೇಡ್ಕರ್ ಇಸ್ ಎ ವೆರಿ ಪವರ್ಫುಲ್ ಆ್ಯಪ್ ಫಾರ್ ಸೋಷಿಯಲ್ ಚೇಂಜ್. ಆದರೆ ಅದು ರಾಂಗ್ಲಿ ಅಪ್ಲೈಡ್, ಇದುವರೆಗೂ ಪ್ರಯೋಗಿಸ್ತಾರೆ. ಆಪಲ್ಲೇ ಸರಿಯಾಗಿ ಬಳಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಅಂಬೇಡ್ಕರ್ ಬಗ್ಗೆ ನೀವು ನಿಮ್ಮ ಎದೆಗಳನ್ನು ಮುಟ್ಟಿ ಹೇಳಿ, ಅಂಬೇಡ್ಕರ್ ಬಗ್ಗೆ ನಿಮಗೆ ಒಂದು ಡೌಟು, ಒಂದು ಅನುಮಾನ, ಒಂದು ಗುಪ್ತವಾದಂಥ ತಿರಸ್ಕಾರ ಇದ್ದೇ ಇರುತ್ತೆ. ಅಪರ್ಕಾಶ ಮಾಡಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ. ಯಾಕಾಗಿ ಅಂದರೆ ಅಂಬೇಡ್ಕರ್ ಅವರನ್ನು ನೋಡಬೇಕಾದ, ಒಳಗೊಳ್ಳಬೇಕಾದ, ಅನ್ವಯಿಸಬೇಕಾದ ರೀತಿಯಲ್ಲಿ ಅವರ ಅನುಯಾಯಿಗಳು ಮಾಡ್ತಾ ಇಲ್ಲ. ಆದ್ದರಿಂದ ಮತ್ತು ಅತ್ಯಂತ ಅಸಂಸ್ಕೃತ ರೀತಿಯಲ್ಲಿ, ಏನು ಅನ್ವಾಂಟೆಡ್ ರೀತಿಯಲ್ಲಿ ಅಂಬೇಡ್ಕರ್ನ ದುರುಪಯೋಗ ಪಡ್ತಾ ಇರೋದ್ರಿಂದಾಗಿ ಅವರ ಮೈಲೇಜು, ಟೋಕನಿಸಮ್ ಪಾಲಿಟಿಕ್ಸ್ ಇದೆಯಲ್ಲ, ಆ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಒಂದು ತಿರಸ್ಕಾರವನ್ನು ತರೋದಕ್ಕೆ ಸಾಧ್ಯ ಆಗಿದೆ ಇಷ್ಟು ವರ್ಷಗಳ ಕಾಲ. ಅದನ್ನು ಒಪ್ಕೋಬೇಕು, ನಾಟ್ ವಿತ್ ಲವ್. ಖಂಡಿತ ಈ ಮಾಧ್ಯಮ ಅಕಾಡೆಮಿ ಹೇಳ್ಕೊಂಡು ನಾಟ್ ವಿತ್ ಲವ್ ಈ ಕಾರ್ಯಕ್ರಮ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದರೆ ಸರ್ಕಾರ ಹೀಗಾಗಿ ಇವತ್ತು ಅಂಬೇಡ್ಕರ್ ಬಗ್ಗೆ ಇರುವಂಥ ಒಂದು ಏನು ಹೇಳಿದ್ರಲ್ಲ, ಸರ್ಕಾರ ಮಾಡಬೇಕು ಅಂತ ಏನೋ ಹೇಳ್ತಾ ಇರೋದ್ರಿಂದಾಗಿ, ಅದ್ರ ಇರಾದೆ ಇರೋದ್ರಿಂದಾಗಿ ಇವು ಆಗ್ತಾಯಿದೆಯೇ ಹೊರತಾಗಿ ಅದರದ್ದೇ ಆದ ಈ ದೇಶದಲ್ಲಿ ಬಾಬಾ ಸಾಹೇಬ್ರ ಬಗ್ಗೆ ಒಂದು ಕುಟುಂಬದ ಟೇಬಲ್ ಮೇಲೆ ಕೂತ್ಕೊಂಡು, ಒಂದು ಬ್ರಾಹ್ಮಣ ಕುಟುಂಬ ಆಗ್ಬೋದು, ಅಥವಾ ಯಾವುದೇ ಅಪ್ಪರ್ ಕ್ಯಾಸ್ಟ್ ಕುಟುಂಬ ಆಗ್ಬೋದು, ಈ ಒಂದು ದಲಿತ ಕುಟುಂಬನೇ ಆಗ್ಬೋದು, ಫಾರ್ ದಟ್ ಮ್ಯಾಟರ್, ಕೂತ್ಕೊಂಡು ಒಂದು ಚರ್ಚೆ ಮಾಡುವಂಥ ಬೌದ್ಧಿಕ ವಾತಾವರಣ ಈ ದೇಶದಲ್ಲಿ ಇಲ್ಲ. ಇದು ಭಾಳ ದೊಡ್ಡ ಬೌದ್ಧಿಕ ದಾರಿದ್ರ್ಯ ಅಂತ ನಾನು ಭಾವಿಸ್ಕೊಂಡೆ. ಇದಾದ ಮೇಲೆ ಅವ್ರದ್ದು 1982ರಲ್ಲಿ ಎಲ್ಲ ಆಯಿತು ಮತ್ತು ಇಲ್ಲಿ ಬಂತು ಅಂತ ಹೇಳಿದ್ನಲ್ಲ. ಆ ನಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸ್ ಎ ಜರ್ನಲಿಸ್ಟ್, ಯಾಕಂದರೆ ಭಾಳ ಮುಖ್ಯ ಅಮಿಗಸ್ಗಳು ಇರ್ತದೆ, ಅವ್ರನ್ನ ಅರ್ಥ ಮಾಡ್ಕೊಂಡು ಅವರು ತಂದಂಥ ಪತ್ರಿಕೆಗಳು ಮೂಕನಾಯಕ್, ಬಹಿಷ್ಕೃತ ಭಾರತ್, ಜನತಾ, ಪ್ರಬುದ್ಧ ಭಾರತ್, ಇಡೀ ಇದು ರೈಟಿಂಗ್ಸ್ ಆ ಪತ್ರಿಕೆಗಳಲ್ಲಿ. ಆ ಪತ್ರಿಕೆಗಳದ್ದು ಸಂಪೂರ್ಣವಾದ ಟ್ರಾನ್ಸ್ಲೇಷನ್ಸು ಮರಾಠಿ, ಬಹಿಷ್ಕೃತ ಭಾರತ ಮರಾಠಿ, ಅವ್ರು ಮರಾಠಿ ಬರ್ತಾರೆ. ಮೊದಲು ಮೂಕನಾಯಕ ಪತ್ರಿಕೆ ತರುವಾಗ ಅವ್ರಿಗೆ ಹಲವು ಚಾಲೆಂಜಸ್ ಇರ್ತದೆ. ಯಾಕೆಂತಂದರೆ ಅವರೇ ಬರೀಬೇಕಾಗಿರ್ತದೆ, ಬೇರೆಯವರು ಯಾರೂ ಇರಲ್ಲ ಬರೆಯೋದಕ್ಕೆ. ಮೋಸ್ಟ್ ಆಫ್ ದ ರೈಟಿಂಗ್ಸ್ ಅವ್ರು ಬರೀಬೇಕಾಗುತ್ತೆ. ದುರಂತ ಏನಂತಂದರೆ ಅವ್ರಿಗೆ ಮರಾಠಿ ಭಾಷೆಯ ಮೇಲೆ ಆ ಕಾಲಕ್ಕೆ ಪ್ರಭುತ್ವ ಇರಲ್ಲ. ಆ ಕಾರಣಕ್ಕಾಗಿ ಅವರು ಇಂಗ್ಲೀಷಲ್ಲಿ ಬರೀತಾರೆ.
ಅದನ್ನು ಮರಾಠಿಗೆ ತರ್ಜುಮೆ ಮಾಡಿ ಪಬ್ಲಿಷ್ ಮಾಡಿದ್ರು. ಅದಾದ ಮೇಲೆ 1927 3ನೇ ತಾರೀಕು ಏಪ್ರಿಲ್ ತಿಂಗಳು ಬಹಿಷ್ಕೃತ ಭಾರತ ಮೊದಲನೇ ಸಂಚಿಕೆ ಪ್ರಕಟ. ಅಷ್ಟೊತ್ತಿಗೆ ಬಾಬಾ ಸಾಹೇಬರು ಮರಾಠಿ ಭಾಷೆಯನ್ನು ಕಲಿತು ಅವರ ಬಹುತೇಕ ಬರವಣಿಗೆಗಳನ್ನು ಮರಾಠಿಯಲ್ಲೇ ಮಾಡ್ತಾರೆ. ಅದು ಒಂದೇ ಪತ್ರಿಕೆಗೆ ಆ ಥರದ್ದು ದೊಡ್ಡ ಸಮೃದ್ಧವಾಗಿರುವಂಥ ಬಾಬಾ ಸಾಹೇಬರ ಮರಾಠಿ ಸಾಹಿತ್ಯ ಸಿಗೋದು ಅದು ಬಹಿಷ್ಕೃತ ಭಾರತ. ಅದನ್ನು ಸಂಪೂರ್ಣವಾಗಿ ಓದಬೇಕು ಅಂದರೆ ನಮ್ಮ ಕನ್ನಡದಲ್ಲಿ ಒಂದು ಸಣ್ಣ ಪುಸ್ತಕ ಬಂದಿದೆ, ಸಾಗರ ದೀಪ ಪ್ರಕಾಶನ ಅಂತ. ಬಹಿಷ್ಕೃತ ಭಾರತದ ಸ್ಫುಟಲೇಖಗಳು ಅಂತ ಎಡಿಟೋರಿಯಲ್ ಕೆಲವುಗಳನ್ನ ತಂದಿದ್ದರು. ಅದ್ಭುತವಾದಂಥ ಅದನ್ನು ಒಬ್ಬ ಅನಿಲ್ ಗಜಿಬಿಯಾರ್ ಅಂತ ಒಬ್ಬರು ಹೇಳಿದ್ದಾರೆ. ಅವರು ಅಂಬೇಡ್ಕರ್ ರೈಟಿಂಗ್ ಇನ್ ಬಹಿಷ್ಕೃತ ಭಾರತ್ ವಾಸ್ ಎ ಯೂನಿಕ್ ಕಾಂಬಿನೇಷನ್ ಆಫ್ ಕ್ಲಾರಿಟಿ ಆಫ್ ಥಾಟ್, erudition, adherence to science and rationality, measured formulation, gravity of language, forceful self-expression, logical disputation, and expression of ridicule through sayings and popular expressions. ಅಷ್ಟು ಅದ್ಭುತವಾದಂಥ ರೈಟಿಂಗ್ಸ್ ಅವರು. ಈಗ ನಮ್ಮ ಮುಂದೆ ಇರೋದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭಾರತ ದೇಶದ 70 ವರ್ಷಗಳ ಕಾಲ ಮೋಸ್ಟ್ ಅನ್ವಾಂಟೆಡ್ ಆಗಿದ್ದಂಥ ಬಾಬಾ ಸಾಹೇಬ್. ಇಟ್ ವಾಸ್ ಅನ್ವಾಂಟೆಡ್ ಸಿನಾರಿಯೋದಲ್ಲಿ ಭಾರತದ ಚರಿತ್ರೆಯಲ್ಲಿ 70 ವರ್ಷಗಳ ಕಾಲ ಇಟ್ ವಾಸ್ ಅನ್ವಾಂಟೆಡ್. ಅಂತ ಅನ್ವಾಂಟೆಡ್ ಅಂಬೇಡ್ಕರ್ ಅವರನ್ನು ಫ್ಯೂಚರಿಸ್ಟಿಕ್ ಆಗಿ ಈ ದೇಶವನ್ನು ಪ್ರಬುದ್ಧ ಭಾರತ ಮಾಡೋದಕ್ಕಾಗಿ ನಾವು ಯಾವ ರೀತಿಯಲ್ಲಿ ಒಳಗೊಳ್ತೀವಿ, ಯಾವ ರೀತಿಯಲ್ಲಿ ಓದ್ತೀವಿ ಅನ್ನೋದು ಭಾಳ ಮುಖ್ಯ. ಯಾಕೆಂದರೆ ಬಾಬಾ ಸಾಹೇಬರನ್ನು ಒಂದು ಪುಟದ ಮೂಲಕ ಓದ್ಬೋದು, ನೀವು ಒಂದು ಇಡೀ ಕೃತಿ ಮೂಲಕ ಓದ್ಬೋದು, ಒಂದು ಪದದ ಮೂಲಕ ಕೂಡ ಓದ್ಬೋದು. ನಾನು ಯಾವಾಗಲೂ 3 ಪದಗಳನ್ನು ಭಾಳ ದೊಡ್ಡ ಇನ್ಸೈಟು ಅಂತ ಪ್ರಸ್ತಾಪಿಸ್ತಾನೆ ಇದ್ದೀನಿ. ಅದೇನು ಅಂತಂದರೆ ಮೈಕ್ರೋಫ್ಯಾಸಿಸಮ್, ಲಾಲೆಸ್ ಲಾ, ಲಿವಿಂಗ್ ಡೆಡ್. 56ರಲ್ಲಿ ಬಾಬಾ ಸಾಹೇಬ್ ಹೇಳಿರೋ ಮಾತು. ಅವರು ಹೇಳಿದ್ದಾರೆ, ಮುಂದೆ ಕಾರ್ಪೊರೇಟ್ ಎಕಾನಮಿಗಳು ಬರ್ತವೆ, ಅವು ಪ್ರಜಾಪ್ರಭುತ್ವವನ್ನು ಅಪಹರಿಸುತ್ತವೆ, ಹೈಜಾಕ್ ಮಾಡ್ತವೆ. ಹೀಗಾಗಿರೋದು ಹೈಜಾಕ್. ಕಾರ್ಪೊರೇಟಿವ್ ಭಾರತದ ಸಂವಿಧಾನದಿಂದ ಹಿಡ್ಕೊಂಡು ಪ್ರಜಾಪ್ರಭುತ್ವವನ್ನು ಹೈಜಾಕ್ ಮಾಡಲಾಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಯಾಕಂದರೆ ಟೋಟ್ಲಿ ಇಟ್ ಹ್ಯಾಸ್ ಆಲ್ರೆಡಿ ಹೈಜಾಕ್. ಫ್ಯಾಸಿಸಮ್ ಇನ್ ದಿ ಏರ್ ಅಂತ ಮಾತಾಡ್ತಾ ಇದ್ರು. ಬಾಬಾ ಸಾಹೇಬರು ಹೇಳ್ತಾರೆ ಮೈಕ್ರೋ ಫ್ಯಾಸಿಸಮ್ ಅಂತ ಹೇಳ್ತಾರೆ. ನಮ್ಮ ರಕ್ತನಾಳಗಳಿಗೆ ಬಂದ್ಬಿಟ್ಟಿದೆ, ಒಳಗೆ ಬಂದ್ಬಿಟ್ಟಿದೆ, ಅದನ್ನು ನಾನು ಹೇಳ್ತಾರೆ. ಆಮೇಲೆ ಲಾಲೆಸ್ ಲಾ ಹೇಳ್ತಾರೆ, ಈ ಪ್ರಜಾಪ್ರಭುತ್ವಗಳು ಅಪಹರಿಸಲ್ಪಟ್ಟಾಗ ಪ್ರಜಾಪ್ರಭುತ್ವದ ನೆಪದಲ್ಲಿ ಸರ್ವಾಧಿಕಾರಿಗಳು ಹುಟ್ಟುಕೊಂಡಾಗ, ಈ ಸರ್ವಾಧಿಕಾರಿನೇ ಹೇಳ್ತಾ ಇರೋದು, ಮೋದಿ ಇಸ್ ಅ ಬಿಗ್ ಸರ್ವಾಧಿಕಾರಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಭಾರತ ದೇಶದಲ್ಲಿ ಅಘೋಷಿತವಾದಂಥ ಸರ್ವಾಧಿಕಾರ ಇದೆ. ಪ್ರತಿ ನಿಮಿಷವೂ ಕೂಡ ಅದು ಭಾರತ ಮಾತೆಯ ಕತ್ತನ್ನು, ಅದರ ಎಕ್ಸ್ಪ್ರೆಷನ್ನ ಕೊಲ್ತಾ ಇದೆ. ಇಸ್ ರಿಯಾಲಿಟಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಹಿಂಗಿರೋವಾಗ ಇವತ್ತು ನಮ್ಮ ಮುಂದೆ ಇರೋ ಚಾಲೆಂಜ್ ಏನಂತಂದರೆ, ಈ ಪಾಶವಿ ಶಕ್ತಿಯನ್ನು ಹಿಮ್ಮೆಟ್ಟಿಸೋದು ಹೇಗೆ, ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ಅಂತ ಏನು ಹೇಳಲಾಗ್ತಾ ಇದೆ ಅದನ್ನು ರಕ್ಷಿಸೋದಾಗಿ ಅನ್ನೋದು ಭಾಳ ದೊಡ್ಡ ರೀತಿಯ ಸಮರ ಅಂತ ನಾವು ಭಾವಿಸ್ಬೇಕು. ಸೊ ಅದನ್ನು ಬಾಬಾ ಸಾಹೇಬರು ಭಾಳ ಚೆನ್ನಾದ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಮೆಥಡಾಲಜಿ ಕೂಡ ಹೇಳಿದ್ದಾರೆ. ಅವ್ರ ರೈಟಿಂಗ್ಸ್ ಓದ್ತಿದ್ರೆ ನೀವು ಅವರ ವೊಕ್ಯಾಬ್ಯುಲರಿನ ಕೇಳ್ತಿದ್ರೆ ರೋಮಾಂಚನ ಆಗುತ್ತೆ. ಅಷ್ಟು ಅದ್ಭುತವಾದಂಥ ಭಾಷೆಯ ಪ್ರಭುತ್ವ ಇತ್ತು ಬಾಬಾ ಸಾಹೇಬ್. ಇಂಗ್ಲೀಷಲ್ಲಿ ಭಾಳ ನೀವು ವೊಕ್ಯಾಬ್ಯುಲರಿಗಳನ್ನ ಕನ್ನಡದಲ್ಲಿ ಲಂಕೇಶ್ ಅಂತ ಹೇಳ್ತಾರೆ. ಭಾಳ ಚೆನ್ನಾದ ರೀತಿಯಲ್ಲಿ ವೊಕ್ಯಾಬ್ಯುಲರಿ ಕಟ್ಕೊಟ್ಟಿರೋದು. ಬಟ್ ಭಾಳ ಭೌತಿಕವಾದ ನೆಲೆಯಲ್ಲಿ ಬಾಬಾ ಸಾಹೇಬರು ಅದನ್ನು ಕಟ್ಕೊಟ್ಟಿದ್ದಾರೆ. ಸೊ ಇವತ್ತು ನಮ್ಮ ಮುಂದಿರೋದೇನು ಅಂತಂದರೆ, ಅಂಬೇಡ್ಕರ್ ಅವರನ್ನು ಮುಂದಿನ ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಓದಬೇಕಾದ್ದು ಹೇಗೆ, ಅಳವಡಿಸಿಕೊಳ್ಳಬೇಕಾದ ಹೇಗೆ, ಮತ್ತು ನಿಜಕ್ಕೂ ಕೂಡ ಬಾಬಾ ಸಾಹೇಬರ ಇಡೀ ಚಿಂತನೆಯನ್ನು ನಡಾವಳಿಗಳನ್ನಾಗಿಸಿಕೊಳ್ಳುವುದು ಹೇಗೆ. ಮಾತಾಡ್ಬೋದು ನಾವು, ಭಾಳ ಚೆನ್ನಾಗಿ ಮಾತಾಡೋರಿದ್ದಾರೆ. ಇವತ್ತು ಭಾಳ ದೊಡ್ಡ ದುರಂತ ಏನು ಅಂತಂದರೆ, ಅಂಬೇಡ್ಕರ್ ಸ್ಕಾಲರ್ಶಿಪ್ ಇದೆಯಲ್ಲ, ಇಟ್ಸ್ ಪೇಯಿಂಗ್ ಲಾಟ್. ಕೊಲಂಬಿಯಾ ಇರ್ಬೋದು, ಯಾವುದೇ ಯೂನಿವರ್ಸಿಟಿಗಳಿರ್ಬೋದು, ಡೆಲ್ಲಿ ಇರ್ಬೋದು, ಇನ್ನೊಂದಿರ್ಬೋದು, ಯೂನಿವರ್ಸಿಟಿಗಳಲ್ಲಿ ಅಂಬೇಡ್ಕರ್ ಅವರು ಕಾಮಧೇನುವಾಗಿದ್ದಾರೆ. ಯಾರಿಗೆ? ಕೆಲವು ಬೌದ್ಧಿಕ ಹಿತಾಸಕ್ತ ವರ್ಗಕ್ಕೆ ಮಾತ್ರ ಆಗಿದ್ದಾರೆ, ಉಳಿದಂತೆ ಅಲ್ಲ. ಇಂಥ ಒಂದು ಏನು ನಿಜವಾಗೂ ಕೂಡ ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಳಲೇಬೇಕಾದಂಥ ಕಾಲಘಟ್ಟದಲ್ಲಿ ನಾವು ಈ
ನಿಜಕ್ಕೂ ಕೂಡ ಬಾಬಾ ಸಾಹೇಬರು ಅತ್ಯಂತ ದೊಡ್ಡ ದೇಶಪ್ರೇಮಿ, ಮಾನವ ಪ್ರೇಮಿ, ಮನುಷ್ಯತ್ವ ಪ್ರೇಮಿ, ಸಮಾನತೆಯ ಪ್ರೇಮಿ, ಏನು ಬೇಕಾದ್ರೂ ಹೇಳ್ಬೋದು ಅವರನ್ನು. ಅಂಥ ಒಬ್ಬ ಮಹಾನ್ ಚೇತನ ನಮ್ಮ ನೆಲದಲ್ಲಿತ್ತು ಅನ್ನೋದು ರೋಮಾಂಚನ ಆಗಬೇಕಿತ್ತು ಭಾರತಕ್ಕೆ ಅಂತ ಹೇಳ್ತಾ ನಾನು ಮಾತಾಡ್ತೀನಿ.